ಅವಧೂತ ಚಿಂತನ ಸ್ತ್ರೀ ಗುರುದೇವದತ್ತ ವೀಕ್ಷಕರಿಗೆಲ್ಲ ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತವಿದೆ. ನಾನು ಅತ್ರಿಪುತ್ರ 007 ಅತ್ರಿಪುತ್ರ 007 ನಾಮ್ ತೋ ಸುನಾ ಹೋಗಾ. ಬರುವ ಜೂನ್ 20ರಂದು ಸೌರವ್ಯೂಹದ ಕೆಂಪು ಗ್ರಹ ಕುಜಗ್ರಹ ಮಂಗಳ ಗ್ರಹ ದ ರೆಡ್ ಪ್ಲಾನೆಟ್ ರಾಶಿಯನ್ನು ಪರಿವರ್ತನೆ ಮಾಡ್ಕೊಳ್ತಾ ಇದೆ. ಸಾಮಾನ್ಯವಾಗಿ ಕುಜ 45 ದಿನಕ್ಕೆ ಒಮ್ಮೆ ತನ್ನ ರಾಶಿಯನ್ನು ಪರಿವರ್ತನೆ ಮಾಡ್ಕೋತಾನೆ. ಕುಜ ತನ್ನ ರಾಶಿಯಾದ ಮೇಷ ರಾಶಿಯನ್ನ ತೊರೆದು ಶುಕ್ರನ ಸುಖಕಾರಕ ಶುಕ್ರನ ವೃಷಭ ರಾಶಿಯನ್ನ ಪ್ರವೇಶ ಮಾಡ್ತಾ ಇದ್ದಾನೆ. ವೃಷಭ ರಾಶಿಯಲ್ಲಿ ಕುಜನ ಪ್ರವೇಶ ವೃಷಭ ರಾಶಿಯ ಮೇಲೆ ಪ್ರಭಾವ ಈ ಭಾಗದಲ್ಲಿ ತಿಳಿದುಕೊಳ್ಳೋಣ. ಮೊದಲನೇ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ರೆ ಅಂತವ್ರು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಬೇಕು. ಕುಜ ವ್ಯಯಾಧಿಪತಿ ಮತ್ತು ಕಳತ್ರಾಧಿಪತಿ, ವೃಷಭ ರಾಶಿಗೆ ಸಂಬಂಧಪಟ್ಟಂತೆ. ವ್ಯಯಾಧಿಪತಿ ಅಂದರೆ ದುಸ್ಥಾನಾಧಿಪತಿ ಆಗ್ತಾನೆ, ಅಷ್ಟೊಂದು ಶುಭಕರವಲ್ಲ. ಸಪ್ತಮಾಧಿಪತಿ ಅಂದರೆ ಮಾರಕ ಭಾವದ ಅಧಿಪತಿ, ಕಳತ್ರಾಧಿಪತಿ, ಅದು ಕೂಡ ಒಳ್ಳೆಯದಲ್ಲ. ಕುಜನಿಗೆ ಎರಡೂ ಒಳ್ಳೆಯ ಭಾವಗಳ ಅಧಿಪತ್ಯವನ್ನು ರಾಷ್ಟ್ರಾಧಿಪತಿ ಶುಕ್ರ ನೀಡಿಲ್ಲ. ಇಲ್ಲಿ ಕುಜನಿಗೆ ಮಾರಕತೆ ಉಂಟು, ಬಾಧಕತೆ ಇಲ್ಲ. ಕುಜ ಜೂನ್ 20ರಿಂದ ಆಗಸ್ಟ್ 2 ಈ 43 ದಿನಗಳ ಅವಧಿಯವರೆಗೆ ವೃಷಭ ರಾಶಿಯಲ್ಲಿಯೇ ಸಂಚಾರ ಮಾಡುವನು. ಟೌರಸ್ ಅಂದರೆ ರಾಶಿಯಲ್ಲಿ ಕುಜನ ಸಂಚಾರ, ರಾಶಿಯಲ್ಲಿ ವ್ಯಯಾಧಿಪತಿ ಕುಜನ ಸಂಚಾರ, ರಾಶಿಯಲ್ಲಿ ಕಳತ್ರಾಧಿಪತಿ ಕುಜನ ಸಂಚಾರ. 12th ಲಾರ್ಡ್ ಇನ್ ಫಸ್ಟ್ ಹೌಸ್, 7th ಲಾರ್ಡ್ ಇನ್ ಫಸ್ಟ್ ಹೌಸ್. ವ್ಯಯಾಧಿಪತಿ ರಾಶಿಯಲ್ಲಿ ಬಂದಾಗ ಹೆಲ್ತ್ ಲಾಸ್, ಆರೋಗ್ಯ ಸಮಸ್ಯೆ. ಕಳತ್ರಾಧಿಪತಿಯು ಫಸ್ಟ್ ಹೌಸ್ಗೆ ಬಂದಾಗ ಹೆಲ್ತ್ ಲಾಸ್ ಜೊತೆಗೆ ಒಂದು ರೀತಿಯ ಶತ್ರು ಭಯವನ್ನು ಕೊಡ್ತಾನೆ. ಮಾರ್ಸ್ ಕ್ರಿಯೇಟ್ಸ್ ಫಿಯರ್ ಆಫ್ ಎನಿಮೀಸ್. ವೃಷಭ ಅಂದ್ರೆ ವೃಷಭದಲ್ಲಿ ಕುಜ ಬಂದ. ವೃಷಭ ಇಸ್ ಎ ಗ್ರೌಂಡೆಡ್ ಸೈನ್, ಇಟ್ ಈಸ್ ಎ ಫಿಕ್ಸ್ಡ್ ಸೈನ್. Taurus is a feminine sign, it is a earthy sign. ಒಂದು ಸ್ಥಿರ ರಾಶಿಯಾಗಿದೆ, ಶುಕ್ರ ರಾಶಿಯಾಗಿದೆ, ಫೆಮಿನೈನ್ ಸೋಡೈಕ್ ಸೈನ್. ಕುಜ ಎ ಮೇಲ್ ಪ್ಲಾನೆಟ್. ಕುಜ ಇಲ್ಲಿ ಬಂದಾಗ ಕುಜ ಈಸ್ ಅವರ್ ಡ್ರೈವ್, ಅವರ್ ಪ್ಯಾಷನ್. ಮಾರ್ಸ್ ಈಸ್ ಅವರ್ ಆಕ್ಷನ್, ಮಾರ್ಸ್ ಈಸ್ ಬ್ಲಡ್. ಇಲ್ಲಿ ಕುಜ ಶುಕ್ರ ರಾಶಿಗೆ ಬಂದಾಗ ಆರೋಗ್ಯ ವಿಚಾರದಲ್ಲಿ ಒಂದು ಮೇಜರ್ ಶಿಫ್ಟ್ ಕಂಡು ಬರುತ್ತೆ. ಹೆಲ್ತ್ ಇಶ್ಯೂಸ್ಗಳು ಬರ್ತವೆ. ಕುಜನ ದೃಷ್ಟಿ ಮೊದಲನೇ ಭಾವದಿಂದ 4ನೇ ಭಾವಕ್ಕೆ ಬಂದಾಗ ವೆಹಿಕಲ್ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು. ವಾಹನ ಬಗ್ಗೆ, ತಾಯಿಯ ಆರೋಗ್ಯ, ಮದರ್ಸ್ ಹೆಲ್ತ್ ಕ್ಯಾನ್ ಬಿ ಅಫ್ಲಿಕ್ಟೆಡ್. ಹೋಮ್ ಕಂಫರ್ಟ್, ಸೆಕ್ಯೂರಿಟಿ, ಇದಕ್ಕೆ ನೀವು ಪ್ರೆಫರೆನ್ಸ್ ಅನ್ನು ಕೊಡುತ್ತೀರಿ. ಇದರ ಜೊತೆಗೆ ಪ್ರಾಪರ್ಟಿ ರಿಲೇಟೆಡ್ ಮ್ಯಾಟರ್ಗಳು ರೈಸ್ ಆಗ್ಬೋದು. ಮಾತೃವಂಶಕ್ಕೆ ಸ್ವಲ್ಪ ಸಮಸ್ಯೆಗಳು ಬರುತ್ತೆ. ಕಳತ್ರ ಭಾವಕ್ಕೆ ಇಲ್ಲಿ ಮೊದಲನೇ ಭಾವದಿಂದ 7ನೇ ಭಾವಕ್ಕೆ ನೋಡ್ತಾನೆ, 4ನೇ ಭಾವದ ನಂತರ. ಇಲ್ಲಿ ಯುವರ್ ಪಾರ್ಟ್ನರ್ ಬೇ ಬಿಕಮ್ ಇಂಪಲ್ಸಿವ್. ಸಂಗಾತಿ ಸ್ವಲ್ಪ ಶಿಡುಕ್ತನ ಸರ್ಪದಂತೆ ಬಸು ಕೊಡಬಹುದು. ಪಾರ್ಟ್ನರ್ಸ್ ಹೆಲ್ತ್ ಇಸ್ ಅಫ್ಲಿಕ್ಟೆಡ್. ಒಂದು ರಕ್ತ ಸಮಸ್ಯೆಗಳು ಅಥವಾ ಬೇರೆ ಯಾವುದಾದ್ರೂ ಆರೋಗ್ಯ ಸಮಸ್ಯೆಗಳು ಬರ್ಬೋದು. ಹಿ ವಿಲ್ ಬಿಕಮ್ ಇಂಪಲ್ಸಿವ್. ಆಂಗರ್ ಕ್ಯಾನ್ ನಾಟ್ ಬಿ ಕಂಟ್ರೋಲ್ಡ್. ಹಿ ವಿಲ್ ಬಿಕಮ್ ಇಂಪೇಷನ್ಸ್, ಹಿ ಆರ್ ಶಿ. ಇನ್ನು ಪಾರ್ಟ್ನರ್ ಜೊತೆಗೆ, ಪರ್ಸನಲ್ ಪಾರ್ಟ್ನರ್ ಇರಲಿ, ಬಿಸ್ನೆಸ್ ಪಾರ್ಟ್ನರ್ ಇರಲಿ, ಅವ್ರ ಜೊತೆಗೆ ಡಿಫರೆನ್ಸಸ್ ಆಫ್ ಒಪಿನಿಯನ್ ಬರ್ತವೆ. ಇನ್ನು ರಂಧ್ರ ಭಾವಕ್ಕೆ ಕುಜನ ಒಂದು ದೃಷ್ಟಿ ಬಂದಾಗ ರಾಶಿಯಿಂದ ಇಲ್ಲಿ ಮಾರಲ್ ಐಸೋಲೇಷನ್ ಫ್ರಮ್ ದ ಪಾರ್ಟ್ನರ್ ಒಂದು ಬರುತ್ತೆ. ಎರಡನೇದು ಸಡನ್ ಪ್ರಾಫಿಟ್ ಕೂಡ ಬರ್ಬೋದು, ಗೇನ್ಸ್ ಬರ್ಬೋದು, ಕಾನ್ಫ್ಲಿಕ್ಟ್ ವಿತ್ ದ ಪಾರ್ಟ್ನರ್ ಬರ್ಬೋದು. ಇಲ್ಲಿ ಇನ್ ಲಾಸ್ ಇದ್ರೆ ಇನ್ ಲಾಸ್ಗಳ ಜೊತೆ, ಅತ್ತೆ ಮಾವಂದಿರ ಜೊತೆ ಸ್ವಲ್ಪ ಸಮಸ್ಯೆ, ಕಿರಿಕಿರಿ ಆಗ್ಬೋದು, ಬೆಂಕಿಯ ಕಿಡಿಗಳು ಹಾರಬಹುದು. There is a shift in married life, transformation in married life. Pain in throat, ವಾಣಿ ದೋಷ ಬರುತ್ತೆ, ಅನ್ಕಂಟ್ರೋಲ್ಡ್ ಸ್ಪೀಚ್, ಯು ಕ್ಯಾನ್ ಅಕ್ಯೂಸ್, ಯು ಕ್ಯಾನ್ ಅಬ್ಯೂಸ್ ಈಸಿಲಿ ಅದರ್ಸ್, ಆರ್ಗ್ಯುಮೆಂಟ್ಸ್ ಮಾಡ್ಬೋದು. ಫೈನಾನ್ಷಿಯಲ್ ಲಾಸ್ ಆನ್ ಅಕೌಂಟ್ ಆಫ್ ಹೆಲ್ತ್, ವೈದ್ಯ ಋಣ ಅಂತ ಕರೀತಾರೆ. ಇಲ್ಲಿ ಟ್ರೀಟ್ಮೆಂಟ್ಗೆ ಹೋಗ್ಬೋದು. ಗಂಟಲು ಅಥವಾ ಕುತ್ತಿಗೆ ಸಮಸ್ಯೆ ಬರ್ಬೋದು. ಕೆಲವರಿಗೆ ಥೈರಾಯ್ಡ್ ಬರ್ಬೋದು, ಕೆಲವರಿಗೆ ಜ್ವರ ಬರ್ಬೋದು. ನೆಕ್ ಆ್ಯಂಡ್ ಥ್ರೋಟ್ ಪ್ರಾಬ್ಲಮ್ಸ್. ಮಾರ್ಸ್ ಆಲ್ಸೋ ಮೇಕ್ಸ್ ಯು ಆಲ್ಸೋ ಇಂಪಲ್ಸಿವ್. ನಿಮ್ಮನ್ನು ಸ್ಟಬ್ ಬಾರ್ನ್ ಮಾಡ್ಬೋದು, ಹಠವಾದಿಯನ್ನಾಗಿ ಮಾಡ್ಬೋದು, ರಿಜಿಡ್, ಇನ್ಫ್ಲೆಕ್ಸಿಬಲ್. ಆಮೇಲೆ ಯು ಮೇ ಲೂಸ್ ಟೆಂಪರ್ ಆ್ಯಂಡ್ ಬ್ಲಡ್ ರಿಲೇಟೆಡ್ ಡಿಸೀಸ್.
ವಿಡಿಯೋ ಇಷ್ಟ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಮುಂದೆ ಮಾಸ ಭವಿಷ್ಯನೂ ಬರುತ್ತೆ. ಜುಲೈದು ಶ್ರೀ ಗುರುದೇವರು.